ಖ್ಯಾತ ಗಾಯಕ ಹೃದಯಾಘಾತದಿಂದ ಸಾವಾಗಿದ್ದಾರೆ. ಧ್ವನಿಯಲ್ಲೇ ಕನ್ನಡಿಗರ ಮನಸ್ಸನ್ನ ಗೆದ್ದಂತಹ ಗಾಯಕ ಇವರು. ತಮ್ಮ ಗೆಳತಿ ಅಂದ್ರೆ ನನ್ನ ಗೆಳತಿ ಎನ್ನುವಂತಹ ಹಾಡನ್ನ ಹಾಡಿದಂತಹ ಖ್ಯಾತ ಗಾಯಕ ಮಂಜುನಾಥ್ ನನ್ನ ಗೆಳತಿ ಜಾನಪದ ಹಾಡಿನ ಮೂಲಕ ಖ್ಯಾತಿಯನ್ನ ಪಡೆದಿದ್ರು. ಮಾರ್ಗ ಮಧ್ಯದಲ್ಲೇ ಕೊನೆ ಉಸಿರೆಳೆದಿದ್ದಾರೆ ಗಾಯಕ ಮಂಜುನಾಥ್ ಅವರ 6 ತಿಂಗಳ ಗರ್ಭಿಣಿ ಪತ್ನಿ ಕುಟುಂಬಸ್ಥರ ಆಕ್ರಂದನ ಮುಗಿಲ್ಮುಟ್ಟಿದೆ. ತಾರಿಹಾಳ ಗ್ರಾಮದಲ್ಲಿ ಹೊರವಲಯದಲ್ಲಿ ಮಂಜುನಾಥ್ ಅವರ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮಂಜುನಾಥ್ ಮೂಲತಃ ಹುಬ್ಬಳ್ಳಿಯ ತಾರಿಹಾಳ ಗ್ರಾಮದವರಾಗಿದ್ದಾರೆ. ಉತ್ತರ ಕರ್ನಾಟಕದ ಅತ್ಯುತ್ತಮ ಹಾಡುಗಾರರಾಗಿದ್ದರು ಮಂಜುನಾಥ್ ಇಹಲೋಕವನ್ನ ತ್ಯಜಿಸಿದ್ದಾರೆ. ಎಸ್ ಹೌದು, ನನ್ನ ಗೆಳತಿ ಜಾನಪದ ಹಾಡಿನ ಮೂಲಕ ರಾಜ್ಯದ ಜನತೆಯ ಮನಗೆದ್ದಂತಹ ಮಂಜುನಾಥ್ ಇನ್ನಿಲ್ಲ. ಹೃದಯಾಘಾತದಿಂದ ಮಂಜುನಾಥ್ ಅವರು ಸಾವನ್ನಪ್ಪಿದ್ದಾರೆ. ಹುಬ್ಬಳ್ಳಿಯ ತಾರಿಹಾಳ ಗ್ರಾಮದ ನಿವಾಸಿಯಾಗಿದ್ದಂತಹ ಮಂಜುನಾಥ್ ಅವರಿಗೆ ಇಂದು ಮಧ್ಯಾಹ್ನ 1 ಗಂಟೆ ಸರಿಸುಮಾರಿಗೆ ಎದೆನೋವು ಕಾಣಿಸಿಕೊಂಡಿತ್ತು. ತಕ್ಷಣವೇ ಮಂಜುನಾಥ್ ಅವರನ್ನ ಹುಬ್ಬಳ್ಳಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದರೆ ಮಾರ್ಗ ಮಧ್ಯದಲ್ಲೇ ಕೊನೆ ಉಸಿರನ್ನ ಎಳೆದಿದ್ದಾರೆ. ಮಂಜುನಾಥ್ ಪತ್ನಿ 6 ತಿಂಗಳದ ಗರ್ಭಿಣಿಯಾಗಿದ್ದು, ಗಾಯಕನನ್ನ ಕಳೆದುಕೊಂಡಿದ್ದಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲುಮುಟ್ಟಿದೆ. ತಾರಿಹಾಳ ಗ್ರಾಮದ ಹೊರವಲಯದಲ್ಲಿ ಮಂಜುನಾಥ್ ಅವರಿಗೆ ಅಂತಿಮ ನಮನ ಸಲ್ಲಿಸಿ ವಿಧಿವಿಧಾನದ ಮೂಲಕ ಅಂತ್ಯ ಸಂಸ್ಕಾರ ಕೂಡ ನೆರವೇರಿಸಲಾಗಿದೆ. ಎಸ್ ಹೌದು, ನನ್ನ ಗೆಳತಿ ಎನ್ನುವಂತಹ ಹಾಡಿನ ಮೂಲಕ ಫೇಮಸ್ ಆಗಿದ್ದಂತಹ ಮಂಜುನಾಥ್ ಅವರು ಇನ್ನಿಲ್ಲ. ಅವರ ಹೆಂಡತಿ 6 ತಿಂಗಳದ ಗರ್ಭಿಣಿ ಹಾಗೂ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅವರ ಈ ಒಂದು ಸಾವು ನಿಜಕ್ಕೂ ಕೂಡ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮಂಜುನಾಥ್ ಅವರ ಅಂತ್ಯಕ್ರಿಯೆಯನ್ನು ಅವರ ಊರಾಗಿರುವಂತಹ ತಾರಿಹಾಳದಲ್ಲಿ ಮಾಡಲಾಗ್ತಾ ಇದೆ. 1 ಗಂಟೆಗೆ ಸರಿಸುಮಾರಿಗೆ ಅವರಿಗೆ ಎದೆನೋವು ಕಾಣಿಸಿಕೊಳ್ಳುತ್ತೆ. ಆ ತಕ್ಷಣಕ್ಕೆ ಅವರನ್ನು ಹುಬ್ಬಳ್ಳಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ. ಮಾರ್ಗ ಮಧ್ಯದಲ್ಲೇ ಅವರು ಕೊನೆ ಉಸಿರೆಳೆದಿದ್ದಾರೆ. ಇಹಲೋಕವನ್ನೇ ತ್ಯಜಿಸಿದ್ದಾರೆ. ಅವರ ಕುಟುಂಬಸ್ಥರಿಗೆ, ಹೆಂಡತಿಗೆ ಎಲ್ರಿಗೂ ಕೂಡ ದುಃಖ ಭರಿಸುವಂತಹ ಶಕ್ತಿ ದೇವರು ಕೊಡಲಿ ಅಂತ ಹೇಳಿ ಬೇಡ್ಕೊಳ್ಳೋಣ.